ದಲಿತ ಮಹಿಳೆಯನ್ನ ಅಡುಗೆಯ ಮುಖ್ಯ ಸಿಬ್ಬಂದಿಯನ್ನಾಗಿ ನೇಮಕ ಮಾಡಿದ ಸಂಬಂಧ ಬಹಳಷ್ಟು ಮಕ್ಕಳು ಟಿಸಿ ಪಡ್ಕೊಂಡಿದ್ರು ಅನ್ನುವಂತಹ ವಿಚಾರವಾಗಿ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿಗೆ ಇದೀಗ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಗ್ರಾಮಸ್ಥರ ಮನವೊಲಿಸಿ ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆತರುವಂತಹ ಕೆಲಸವನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇವತ್ತು 8 ವಿದ್ಯಾರ್ಥಿಗಳು ಮತ್ತೆ ಶಾಲೆಗೆ ವಾಪಸ್ಸಾಗಿದ್ದಾರೆ. ಚಾಮರಾಜನಗರದ ಹೊಮ್ಮ ಸರ್ಕಾರಿ ಶಾಲೆಯಲ್ಲಿ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿತ್ತು. ಪಬ್ಲಿಕ್ ಟಿವಿ ಈ ವಿಷಯವಾಗಿ ವರದಿಯನ್ನ ಪ್ರಸ್ತಾಪ ಮಾಡಿತು. 22 ವಿದ್ಯಾರ್ಥಿಗಳು ಕಳೆದ ವರ್ಷ ಇದ್ರು, ಆದರೆ ಈ ವರ್ಷ 13 ವಿದ್ಯಾರ್ಥಿಗಳು ಆಲ್ರೆಡಿ ಟಿಸಿ ಪಡ್ಕೊಂಡಿದ್ದಾರೆ. ಕೇವಲ ಒಂದೇ ಒಂದು ಮಗು ಈಗ ಆ ಶಾಲೆಯಲ್ಲಿ ಓದ್ತಾ ಇದೆ. ಇದಕ್ಕೆ ಕಾರಣ ಅಡುಗೆಯ ಮುಖ್ಯ ಸಿಬ್ಬಂದಿಯಾಗಿ ದಲಿತ ಮಹಿಳೆಯನ್ನ ನೇಮಕ ಮಾಡಿದ ನಂತರದಲ್ಲಿ ಪೋಷಕರು ತೆಗೆದುಕೊಂಡಂತಹ ನಿರ್ಧಾರ ಅನ್ನುವಂಥ ವಿಷಯ. ಈ ವರದಿ ನಂತರದಲ್ಲಿ ಶಿಕ್ಷಣ ಇಲಾಖೆ ಇದರ ಬಗ್ಗೆ ಗಮನ ಹರಿಸಬೇಕು, ಜನರನ್ನ ಒಗ್ಗೂಡಿಸುವ ಕೆಲಸವನ್ನ ಮಾಡಬೇಕು, ಸಮುದಾಯಗಳು ಕೂಡ ಇದಕ್ಕೆ ಸಾಥ್ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಈಗ ಅಧಿಕಾರಿಗಳು ಆ ಶಾಲೆಗೆ ಹೋಗಿದ್ದಾರೆ, ಶಿಕ್ಷಕರ ಜೊತೆಗೆ ಮಾತನಾಡಿದ್ದಾರೆ, ಪೋಷಕರ ಜೊತೆಗೆ ಮಾತಾಡಿದ್ದಾರೆ. ನೀವು ತೆಗೆದುಕೊಳ್ತಿರೋ ನಿರ್ಧಾರ ಏನಿದೆ ಅದು ತಪ್ಪು, ಮಕ್ಕಳ ಎಜುಕೇಷನ್ ಭವಿಷ್ಯದ ದೃಷ್ಟಿಯಲ್ಲಿ ನೀವು ಇದು ಮಾಡಬಾರ್ದು, ಮತ್ತೆ ವಾಪಸ್ ಕರೆತನ್ನಿ ಅಂತ ಅವರನ್ನ ಮನವೊಲಿಸಿದ್ದಾರೆ. ಅದರ ಪರಿಣಾಮ ಈಗ 8 ವಿದ್ಯಾರ್ಥಿಗಳು ವಾಪಸ್ಸಾಗಿದ್ದಾರೆ. ಆದರೆ ಯಾಕೆ ಊಟ ಮಾಡ್ತಾ ಇರಲಿಲ್ಲ ಅನ್ನೋಂಥದ್ರ ಬಗ್ಗೆ ಕೂಲಂಕುಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೇವೆ. ಮತ್ತು ಈಗಾಗಲೇ ಈ ಮಹಿಳೆ 26 ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದಾರೆ, ಅಡುಗೆನೂ ಮಾಡ್ತಾ ಇದ್ದಾರೆ. ಆ ಅಂಶವನ್ನು ಕೂಡ ಗಮನದಲ್ಲಿಟ್ಕೊಂಡು ಏನು ಇನ್ ಕೇಸ್ ಅವರು ಏನಾದರೂ ದೂರನ್ನು ದಾಖಲಿಸಿದರೆ ಖಂಡಿತ ದೂರನ್ನು ತಗೊಂಡು ದಾಖಲಿಸ್ಬಿಟ್ಟು ತನಿಖೆಯನ್ನು ಮಾಡ್ತೇವೆ. ಈಗ ಪ್ರಸ್ತುತ ಮಾಡ್ತಾ ಇರುವಂಥ ಏನು ನಿಂಗಮ್ಮ ಅಡುಗೆ ಇದ್ದಾರಲ್ಲ, ಅವರು ನಾವು ಮಾಡಿರುವಂಥ ಅಡುಗೆಯನ್ನು ಕೆಲವು ಮಕ್ಕಳು ಊಟ ಮಾಡ್ತಾ ಇರಲಿಲ್ಲ, ಕೆಲವರು ಮಾತ್ರ ಊಟ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಅವರು. ಅದಕ್ಕೆ ಸಮಜಾಯಿಷಿಯಾಗಿ ಗ್ರಾಮಸ್ಥರು ಕೂಡ ಈ ರೀತಿ ಹೇಳಿದರು. ಅಂದರೆ ಅವರಿಗೆ ಅಡುಗೆ ಸರಿಯಾಗಿ ಮಾಡೋದಕ್ಕೆ ಬರೋಲ್ಲ, ಅಂದರೆ ಈಗ ಖಾರ ಹಾಕಲಿಕ್ಕೆ, ಉಪ್ಪು ಹಾಕಲಿಕ್ಕೆ ಬೇರೆಯವ್ರನ್ನ ಕರೆಸಿ ನಾವು ಸಹಾಯ ಮಾಡಿಸ್ತಾ ಇದ್ವಿ ಅನ್ನುವಂಥ ಮಾಹಿತಿನೂ ಹೇಳಿದ್ದಾರೆ. ಅದೇ ನಮಗೆ ಕೂಡ ನಿನ್ನೆ ಮಾಹಿತಿ ಬಂತು. ಇಲ್ಲಿಗೆ ನಮ್ಮದು ಒಂದು ಟೀಮ್ ಬಂದಿತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಡಳಿತದಿಂದ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದರು. ಇಲ್ಲಿ ಒಂದು ತನಿಖೆ ಕೂಡ ಮಾಡಿದರು. ಪ್ರಿಲಿಮಿನರಿ ರಿಪೋರ್ಟಿಂದ ನಮಗೆ ಏನು ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಟೀಚರ್ ಕ್ವಾಲಿಟಿ ಸರಿ ಇಲ್ಲ, ಅದಕ್ಕೆ ಇದು ಟಿ ಸಿ ತೆಗೆದು ಹಾಕಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಮಕ್ಕಳು. ಬಟ್ ಇದು ದೂರ ಬಂದಾದಮೇಲೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ, ಏನಿದೆ ಫ್ಯಾಕ್ಟ್ ಏನಿದೆ ಅದು ಕೇಳ್ಕೊಂಡಿದ್ದೀವಿ. ಬಟ್ ಅಡಿಗೆದವರು ಮತ್ತು ಗ್ರಾಮದವರು ಎಲ್ಲರದು ಸ್ವಲ್ಪ ಬೇರೆ ಬೇರೆ ಮಾಹಿತಿ ಬರ್ತಾಯಿದೆ, ಕನ್ಫ್ಲಿಕ್ಟ್ ಬರ್ತಾಯಿದೆ. ಅದಕ್ಕೆ ನಾವು ಒಂದು ಇನ್ಸ್ಪೆಕ್ಷನ್ ಟೀಮ್ ಮಾಡ್ತೀವಿ, ಇನ್ಕ್ವೈರಿ ಮಾಡ್ಕೊಂಡು ನಮಗೆ ಕೊಡ್ತಾರೆ. ಅಂದರೆ ಇದು ನಿಜ ಇದೆಯಾ ತಪ್ಪಿದೆ ಅದನ್ನು ಕೇಳ್ಕೊಡ್ತೀವಿ, ನಾವು ವೆರಿಫೈ ಮಾಡಿಸ್ತೀವಿ. ಬಟ್ ಇವಾಗ 2 ಥರ ಮಾಹಿತಿ ಬರ್ತಾಯಿದೆ. ಟೀಚರ್ ಕ್ವಾಲಿಟಿ ಈ ಶಾಲೆ ಕಳೆದ ವರ್ಷದಲ್ಲಿ 22 ಮಕ್ಕಳನ್ನು ಹೊಂದಿತ್ತು. ಬಹುಶಃ ಇವತ್ತು ನಾನು ಈಗ ಪ್ರೆಸೆಂಟ್ SITS ಅಲ್ಲಿ ನಾನು ಚೆಕ್ ಮಾಡಿದಾಗ 5 ಮಕ್ಕಳು ಮಾತ್ರ ಶಾಲೆಯಲ್ಲಿ ಇದ್ದಾರೆ. ಉಳಿದ ಮಕ್ಕಳು ಬೇರೆ ಬೇರೆ ಶಾಲೆಗೆ ದಾಖಲಾಗಿ ಅಲ್ಲಿಂದ ನಮಗೆ ಟಿ ಸಿಯನ್ನು ಕಳಿಸ್ಕೊಡಿ ಅಂಥೇಳಿ ಕೇಳಿದ್ದಾರೆ. ಬಹುಶಃ ನಾವು ಇವತ್ತು ಏನಾಗಿದೆ ಯಾಕೆ ಈ ಥರ ಅಂತ ಹೇಳಿದಾಗ ಅವರು ಪೇರೆಂಟ್ಸ್ ಕೊಡೋ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಏನು ಕಲಿಬೇಕಾಯಿತೋ ಅದನ್ನು ಈ ಶಾಲೆಯಲ್ಲಿ ಕಲಿಸ್ತಾ ಇಲ್ಲ ಶಿಕ್ಷಕರು, ಅದಕ್ಕೆ ನಾವು ಶಾಲೆಯನ್ನು ಬದಲಾವಣೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಬೇರೆ ರೂಪ ಇದೆ ಅಂತಕ್ಕಂಥದ್ದು ಆಂತರಿಕವಾದಂಥ ವಿಚಾರ ಇದೆ. ಸೊ ನಾನು ಸಹ ಈಗಾಗಲೇ ಪೋಷಕರಲ್ಲಿ ಮನವಿ ಮಾಡಿದ್ದೀನಿ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ನಾನು ಸೂಚನೆ ಕೊಟ್ಟಿದ್ದೀನಿ. ಯಾರು ಹಿಂದೆ ಹೊಮ್ಮ ಶಾಲೆಯಲ್ಲಿ ಓದ್ತಾ ಇದ್ರೋ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಗ್ರಾಮಗಳಿಗೆ ಹೋಗಿದ್ದಾರೆ, ಅದೇ ಗ್ರಾಮದಿಂದ ಪುನಃ ಹೊಮ್ಮ ಶಾಲೆಗೆ ತಾವು ಬರಬೇಕು. ನಮ್ಮ ಶಾಲೆಯಲ್ಲಿ ಶಿಕ್ಷಕರದ್ದು ಪ್ರಾಬ್ಲಮ್ ಇತ್ತು. 2 ಶಿಕ್ಷಕರು ಅವರು ಸರಿ ಇರಲಿಲ್ಲ. ಪ್ರತಿ ಸಾರಿ ನಾವು ಅವ್ರ ಇಲಾಖೆ ಗಮನಕ್ಕೆ ತಂದು ಅವ್ರನ್ನ ಚೇಂಜ್ ಮಾಡಿಕೊಡಿ ಅಂತ ಪ್ರತಿ ಸಾರಿ ಮಾಡಿದಾಗಲೂ ಅವ್ರನ್ನ ಬೇರೆ ಡೆಪ್ಟೇಷನ್ ಮೇಲೆ ಕಳಿಸಿ ಪುನಃ ಇದೇ ವರ್ಷ ಆದ ತಕ್ಷಣ ಇದೇ ಶಾಲೆಗೆ ತಂದು ಹಾಕ್ತಿದ್ರು. ನಾವು ವಾಪಸ್ ಮಾಡಿ ಕಳಿಸ್ತಿದ್ವು. ಈ ವರ್ಷ ಅವ್ರನ್ನ ಕಳಿಸ್ಲಿಲ್ಲ ಅಂತ ಪೋಷಕರೆಲ್ಲ ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತ ತಮ್ಮ ಮಕ್ಕಳನ್ನೆಲ್ಲ ಆಲೂರು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರು. ಆ ಕಾರಣ ಹೋದ ವಾರ ಮೀಟಿಂಗ್ ಕರೆದು ನಾವು ಇಲ್ಲ BO ಅವ್ರನ್ನ ಕರೆದು ಈ ವಿಚಾರವಾಗಿ ಒಂದು ಹಂತಕ್ಕೆ ತರಬೇಕು. ನಮ್ಮ ವರ್ಷ ನಮ್ಮದು ಸ್ಕೂಲು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಮುಖ್ಯ ವಿಚಾರ ಇರೋದೇ ದಲಿತರನ್ನ ಅಲ್ಲಿ ಅಡುಗೆ ಸಿಬ್ಬಂದಿಯಾಗಿ ಮಾಡಿರೋದು ಅನ್ನೋದು. ಅದನ್ನ ಬಿಟ್ಟು ಇದಕ್ಕೆ ಬೇರೆ ಬೇರೆ ಆಯಾಮಗಳನ್ನ ಕೊಡ್ತಾ ಇರೋದು ಯಾವುದು ಕೂಡ ಒಪ್ಪು ರೀತಿಯ ಕಾಣಿಸ್ತಾ ಇಲ್ಲ ಅಲ್ವಾ? ಖಂಡಿತವಾಗಿಯೂ ದಿವ್ಯ ಜ್ಯೋತಿ, ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಈ ಒಂದು ಸುದ್ದಿ ಪ್ರಸಾರದ ಬೆನ್ನಲ್ಲೇ ಇದೀಗ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಹಿತ ಇಡೀ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಈ ದಿನ ಬೆಳಿಗ್ಗೆ ಒಂದು ಸಭೆಯನ್ನು ಕೂಡ ಅಧಿಕಾರಿಗಳು ಕೂಡ ನಡೆಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಪೋಷಕರು
ಜೊತೆಗೆ ಗ್ರಾಮಸ್ಥರ ಒಟ್ಟಿಗೆ ಒಂದು ಒಮ್ಮ ಸರ್ಕಾರಿ ಶಾಲೆಯಲ್ಲಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಪೋಷಕರನ್ನ ಮನವೊಲಿಸ್ತಕ್ಕಂತ ಒಂದು ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾದ್ರು ಅಂತ ಹೇಳ್ಬೋದು. ಜೊತೆಗೆ ಪೋಷಕರು ಯಾಕೆ ಟಿಸಿ ಪಡೆದು ಹೋಗ್ತಿದ್ದಾರೆ ಮತ್ತೆ ಅಡುಗೆ ಸಿಬ್ಬಂದಿ ಇಬ್ಬರ ಹೇಳಿಕೆಗಳನ್ನು ಕೂಡ ದಾಖಲಿಸ್ತಕ್ಕಂತ ಒಂದು ಕೆಲಸ ಆಗ್ತು. ಈ ವೇಳೆಯಲ್ಲಿ ಇಬ್ಬರಿಗೂ ಕೂಡ ಒಂದೇ ಅಭಿಪ್ರಾಯ ವ್ಯಕ್ತವಾಗಿಲ್ಲ, ಬೇರೆ ಬೇರೆ ಅಭಿಪ್ರಾಯಗಳು ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ತನಿಖೆಯನ್ನ ನಡೆಸಲಿಕ್ಕೆ ಇದೀಗ ಜಿಲ್ಲಾಡಳಿತ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ. ಮತ್ತೆ ಈ ಒಂದು ವೇಳೆ ಮಹಿಳೆ ಒಂದು ದೂರನ್ನ ಕೊಟ್ರ ಆ ದೂರನ್ನು ದಾಖಲಿಸ್ತೀವಿ ಅಂತ ಕೂಡ SP ಕವಿತಾ ಅವರು ತಿಳಿಸಿರ್ತಕ್ಕಂಥದ್ದು. ಮತ್ತೆ ಹೆಚ್ಚಿನ ಒಂದು ತನಿಖೆಯನ್ನು ಕೂಡ ನಡೆಸಲಿಕ್ಕೆ ಇದೀಗ ಅಧಿಕಾರಿಗಳಿಗೂ ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ತದನಂತರ ಶಾಲೆಗೆ ಮಕ್ಕಳನ್ನ ಮತ್ತೆ ಸೇರಿಸಲಿಕ್ಕೆ ಗ್ರಾಮಸ್ಥರು ಕೂಡ ಮತ್ತೆ ಪೋಷಕರು ಕೂಡ ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಈಗ ಇರ್ತಕ್ಕಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ.